ಎಲ್ಲರಿಗೂ ನಮಸ್ಕಾರ. ಸತ್ಯಶೋಧನೆ ಪುಸ್ತಕದ ಸ್ವಾಧ್ಯಾಯ, ಅದರಲ್ಲಿ ಬುದ್ಧನ ಅಷ್ಟಾಂಗ ಮಾರ್ಗಗಳು. 5ನೆಯ ಅಷ್ಟಾಂಗ ಮಾರ್ಗ, ಸರಿಯಾದ ಜೀವನೋಪಾಯ. ಒಬ್ಬ ವ್ಯಕ್ತಿಯ ಸಂಪಾದನೆಗೆ ಅನುಗುಣವಾಗಿ ಅವರ ಜೀವನ ವಿಧಾನವಿರಬೇಕು. ಧನಾರ್ಜನೆ ಧರ್ಮಾನುಸಾರವಾಗಿ ಇರಬೇಕೆಂದು ಬುದ್ಧನು ಬೋಧಿಸುತ್ತಿದ್ದನು. ನ್ಯಾಯಪರವಾಗಿ ಎಲ್ಲದೆ ಪ್ರಶಾಂತವಾಗಿಯೂ ಧನಾರ್ಜನೆ ಇರಬೇಕು. ಒಬ್ಬರನ್ನು ನಿರ್ಬಂಧಿಸಿ ಹಿಂಸಿಸಿ ಸಂಪಾದಿಸಬಾರದು. ಮೋಸದಿಂದ ವಂಚನೆಯಿಂದ ಮಾಡುವ ಸಂಪಾದನೆ ಸರಿಯಾದುದಲ್ಲ. ಧನಾರ್ಜನೆಯಲ್ಲಿ ಇತರರು ಯಾರೂ ನಮ್ಮಿಂದ ಕಷ್ಟ ನಷ್ಟಗಳಿಗೆ ಈಡಾಗಬಾರದು. ಬುದ್ಧನು 5 ವಿಧವಾದ ಸಂಪಾದನೆಗಳು ಸರಿಯಾದವುಗಳಲ್ಲವೆಂದು ಬೋಧಿಸುತ್ತಿದ್ದನು. ಆಯುಧಗಳ ತಯಾರಿ ಅಥವಾ ಅದಕ್ಕೆ ಸಂಬಂಧಿಸಿದ ವ್ಯಾಪಾರಗಳು, ಮಾಂಸಭಕ್ಷಣೆಗಾಗಿ ಮಾಡುವ ವ್ಯಾಪಾರಗಳು, ಗುಲಾಮರನ್ನು ಹಾಗೂ ವೇಶ್ಯರನ್ನು ಮಾರುವಂತಹ ವ್ಯಾಪಾರಗಳು, ವಿಷ ಪದಾರ್ಥಗಳ ತಯಾರಿ ಹಾಗೂ ಮಾದಕ ಔಷಧಿಗಳ ತಯಾರಿ, ಮೋಸಪೂರಿತ ಸಂಪಾದನೆ ಅಂದರೆ ದ್ರೋಹ ಮಾಡುವುದು, ಭವಿಷ್ಯ ಹೇಳುವುದು, ಬಡ್ಡಿ ವ್ಯಾಪಾರ ಮುಂತಾದವು. ಈ ಕೆಲಸವೆಲ್ಲವೂ ಸರಿಯಾದವಲ್ಲ. ಕೆಲಸದಲ್ಲಿ ಸಕ್ರಮವಾಗಿರುವುದು ಅಂದರೆ ನಾವು ಮಾಡುವ ವೃತ್ತಿ ಅಥವಾ ಜೀವನಾಧಾರಕ್ಕಾಗಿ ಮಾಡುವ ಕೆಲಸದ ಬಗ್ಗೆ ನ್ಯಾಯವಾಗಿರುವುದು. ಕೆಲಸ ಮಾಡುವಾಗ ಕಾಲವನ್ನು ಅನಗತ್ಯವಾಗಿ ವ್ಯರ್ಥ ಮಾಡದೆ ಸರಿಯಾಗಿ ಸಕ್ರಮವಾಗಿ ನ್ಯಾಯವಾಗಿ ಕೆಲಸ ಮಾಡುವುದು. ವ್ಯಕ್ತಿಗಳ ಬಗ್ಗೆ ಸರಿಯಾದ ವರ್ತನೆ ಅಂದರೆ ಯಜಮಾನರು, ಕೆಲಸದವರು, ಸಹೋದ್ಯೋಗಿಗಳು ಹಾಗೂ ಹೂಡಿಕೆದಾರರು ಬಗ್ಗೆ ಗೌರವದಿಂದ ವರ್ತಿಸುವುದು. ಉದಾಹರಣೆಗೆ, ಒಬ್ಬ ಯಜಮಾನ ತನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡುವವರಿಗೆ ಸರಿಯಾದ ಸೌಲಭ್ಯಗಳು ಹಾಗೂ ಸೌಕರ್ಯಗಳನ್ನು ನೋಡಿಕೊಳ್ಳುವುದು ಮಾಲೀಕರ ಜವಾಬ್ದಾರಿ. ಹಾಗೂ ವಸ್ತುಗಳ ಬಗ್ಗೆ ಸರಿಯಾದ ವರ್ತನೆ ಅಂದರೆ ಮಾರುವ ವಸ್ತುಗಳು ಸರಿಯಾದ ಗುಣಮಟ್ಟವನ್ನು ಹೊಂದಿರಬೇಕು. ಮೋಸಪೂರಿತ ಪ್ರಕಟಣೆಗಳು, ಗುಣಮಟ್ಟವಿಲ್ಲದ ವಸ್ತುಗಳು ಮಾರುವುದು, ಕಡಿಮೆ ತೂಕ ಕೊಡುವುದು ಮೊದಲಾದವುಗಳೆಲ್ಲ ಲೋಪಗಳೇ. ಮೋಸ ಮಾಡದೆ ನೀತಿ ನಿಜಾಯಿತಿಯುಳ್ಳ ವ್ಯಾಪಾರ ಬಾಂಧವ್ಯಗಳು ಪ್ರಗತಿಗೆ ಸೋಪಾನಗಳು. ಥ್ಯಾಂಕ್ ಯು ಫ್ರೆಂಡ್ಸ್.